Good morning all. Myself Guru Prasad B, Assistant Professor of Commerce. In the last session, we have discussed about preparation of manufacturing account, trading and profit and loss account. In this session, I am going to explain how to prepare manufacturing account, trading and profit and loss account and balance sheet. ಸೊ ಲಾಸ್ಟ್ ಸೆಷನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ಸೆಷನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ನಾನು ಈ ಒಂದು ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇನ್ಫಾರ್ಮೇಷನಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಇದೆ, ಇನ್ಕಮ್ಸ್ ಇದೆ. ಎಗೇನ್ ಎಕ್ಸ್ಪೆನ್ಸಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇದೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಅಸೆಟ್ಸ್ ಇದೆ, ಲಯಬಿಲಿಟೀಸ್ ಇದೆ. ಸೊ ಎಲ್ಲ ಟ್ರಾನ್ಸಾಕ್ಷನನ್ನು ನಾವು ಕನ್ಸಿಡರ್ ಮಾಡಿ ಮತ್ತು ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದಾದರೆ ಮಾಡಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸನ್ನು ಫೈಂಡ್ ಔಟ್ ಮಾಡಿ, ನಂತರ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಿ, ಆನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ, ಆನಂತರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಸೊ ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಂಥ ಉದ್ದೇಶ ಟು ನೋ ದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಸೊ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೇಕು ಅಂತಂದರೆ ಫಸ್ಟ್ ನಾವು ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಆಲ್ವೇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಪ್ಲಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ನಾವು ತೊಗೊಳ್ಬೇಕು, ಅದಕ್ಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಡ್ಯೂರಿಂಗ್ ದ ಇಯರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಅದರಿಂದ ಲೆಸ್ ಮಾಡಿಕೊಂಡ್ರೆ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ, ದಟ್ ರಿಸಲ್ಟೆಡ್ ಅಮೌಂಟ್ ಈಕ್ವಲ್ ಟು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಸೊ ನಮಗೆ ಒನ್ಸ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನು ಫೈಂಡ್ ಮಾಡಿದ ನಂತರ ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಮತ್ತು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದ್ದರೆ ಆ್ಯಡ್ ಮಾಡಿಕೊಂಡ್ರೆ ಅದು ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಒನ್ಸ್ ಪ್ರೈಮ್ ಕಾಸ್ಟ್ ಸಿಕ್ಕಿದ ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡ್ಕೊಳ್ಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಲೆಸ್ ಮಾಡ್ಕೊಳ್ಬೇಕು. ಮತ್ತು ಸೇಲ್ ಆಫ್ ಸ್ಕ್ರ್ಯಾಪ್ ಇದ್ದರೆ ಅದನ್ನು ಕೂಡ ಲೆಸ್ ಮಾಡಿಕೊಂಡ್ರೆ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ, ಆ ರಿಸಲ್ಟೆಡ್ ಅಮೌಂಟ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ 38,100 ಬರುತ್ತೆ. ಸೊ ಒನ್ಸ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟನ್ನು ಫೈಂಡ್ ಮಾಡಿದ ನಂತರ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಫಸ್ಟಿಗೆ ಟ್ರೇಡಿಂಗ್ ಅಕೌಂಟ್ ಪೋರ್ಷನ್ನ ನಾವು ಕಂಪ್ಲೀಟ್ ಮಾಡಬೇಕು, ಆನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗಬೇಕು. ಸೊ ಮೊದಲು ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಸೇಲ್ಸ್ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಡೈರೆಕ್ಟ್ ಇನ್ಕಮನ್ನು ತೊಗೊಳ್ಬೇಕಾಗುತ್ತೆ. ಸೊ ಮೊದಲಿಗೆ ನಮಗೆ ಮೇಜರ್ ಡೈರೆಕ್ಟ್ ಇನ್ಕಮ್ ಯಾವುದಂದರೆ ಸೇಲ್ಸ್, ಹಾಗಾಗಿ ಸೇಲ್ಸ್ನ ತೊಗೊಳ್ಬೇಕು. ಸೊ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಬೇಕಂದರೆ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಬೇಕು. ಸೊ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಬೇಕು ಅಂದರೆ ಫಸ್ಟ್ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಪ್ಲಸ್ ಪರ್ಚೇಸ್ ಆಫ್ ಫಿನಿಶ್ಡ್ ಗುಡ್ಸ್ ಪ್ಲಸ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 2,000 ತೊಗೊಂಡಿದ್ದೀನಿ, ಪರ್ಚೇಸಸ್ ಇದೆ ಸೊ ಅದು 5,000 ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 38,100 ಇದೆ. ಸೊ ಅಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ 45,100 ಬರುತ್ತೆ. 45,100 ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ನ ಇಂಡಿಕೇಟ್ ಮಾಡುತ್ತೆ. ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು, ಸೊ ಹಾಗಾಗಿ 45 ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲಿಂದ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ನ ಲೆಸ್ ಮಾಡಿಕೊಂಡ್ರೆ ನಮಗೆ ಏನು ರಿಸಲ್ಟೆಡ್ ಅಮೌಂಟ್ ಬರುತ್ತೆ, ಆ ರಿಸಲ್ಟೆಡ್ ಅಮೌಂಟ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ 45,100 ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 1,400 ಇದೆ. 45,100ಇಂದ 1,400ನ ಲೆಸ್ ಮಾಡಿದ್ರೆ 43,700 ಬರುತ್ತೆ. ಸೇಲ್ಸ್ ನಮಗೆ 35,000 ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಮಗೆ 43,700 ಇದೆ. ಸೊ 43,700ನ ಸೇಲ್ಸಿಂದ ಲೆಸ್ ಮಾಡಿಕೊಂಡ್ರೆ ನಮಗೆ 8,700 ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತೆ. ಸೊ ನೆಗೆಟಿವ್ ಬ್ಯಾಲೆನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಗ್ರಾಸ್ ಲಾಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲಿ ನಮಗೆ ಗ್ರಾಸ್ ಲಾಸ್ ಬರ್ತಿದೆ 8,700. ಸೊ ಒನ್ಸ್ ನಮಗೆ ಗ್ರಾಸ್ ಲಾಸ್ ಬಂದಮೇಲೆ ಟ್ರೇಡಿಂಗ್ ಅಕೌಂಟನ್ನು ಕಂಪ್ಲೀಟ್ ಆಗುತ್ತೆ. ಸೊ ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಅದೇ ಸ್ಟೇಟ್ಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಏನನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ
ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಡೈರೆಕ್ಟ್ ಇನ್ಕಮ್ನ ತೊಗೊಳ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಾವು ಫಸ್ಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಆ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ತೊಗೊಳ್ಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದಿದೆ ಪ್ರಾಬ್ಲಮಲ್ಲಿ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಬರುತ್ತೆ ಅಂದರೆ ಡಿಪ್ರಿಷಿಯೇಷನ್ ಆಫ್ ಡೆಲಿವರಿ ವೆಹಿಕಲ್, ಕ್ಯಾರಿಯೇಜ್ ಔಟ್ವರ್ಡ್ಸ್, ರೆಂಟ್ ಆ್ಯಂಡ್ ರೇಟ್ಸ್ ಇನ್ಕ್ಲೂಡಿಂಗ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದೆ, ಔಟ್ಸ್ಟ್ಯಾಂಡಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದ ನಂತರ ಆಫೀಸ್ ಸ್ಯಾಲರೀಸ್, ಕ್ಯಾರಿಯೇಜ್ ಆಫ್ ಫಿನಿಶ್ಡ್ ಗುಡ್ಸ್. ಸೊ ಇವೆಲ್ಲ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಈ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾನು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಬೇಕಂದ ಅಲ್ಲಿ ಆಲ್ರೆಡಿ ನಮಗೆ ಗ್ರಾಸ್ ಲಾಸ್ 8,700 ಮೈನಸ್ ಬ್ಯಾಲೆನ್ಸ್ ಇರೋದ್ರಿಂದ ಟೋಟಲ್ ನಾವು ಲೆಸ್ ಮಾಡಿದಾಗ ಮೈನಸ್ 16,600 ಬರುತ್ತೆ. ಸೊ ಅದಾದ ನಂತರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದ ನಂತರ ನಾನ್ ಆಪರೇಟಿಂಗ್ ಇನ್ಕಮನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಯಾವುದಿದೆ ನಮ್ಮ ಹತ್ರ ಕಮಿಷನ್ ರಿಸೀವ್ಡ್ ಇದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಇದೆ, ಅದನ್ನು ಕೂಡ ಲೆಸ್ ಮಾಡಿದ್ದೀನಿ. ಸೊ ಲೆಸ್ ಮಾಡಿದಾಗ ನನಗೆ 17,800 ಬರುತ್ತೆ, ಅದು ನೆಟ್ ಲಾಸ್. ಸೊ ಈ ನೆಟ್ ಲಾಸನ್ನು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಸೆಕೆಂಡ್ ನಾನು ನಿಮಗೆ ರಿವೈಸ್ ಮಾಡ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ತೊಗೊಳ್ಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆದಮೇಲೆ ಆಪರೇಟಿಂಗ್ ಇನ್ಕಮ್ ಇದ್ದರೆ ಆಪರೇಟಿಂಗ್ ಎಕ್ಸ್ಪೆನ್ಸನ್ನ ಲೆಸ್ ಮಾಡಬೇಕು. ಸೊ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸನ್ನ ತೊಗೊಂಡಿದ್ದೀವಿ. ಅದಾದ ನಂತರ ಆಪರೇಟಿಂಗ್ ಇನ್ಕಮ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಯಾವುದೂ ಆಪರೇಟಿಂಗ್ ಇನ್ಕಮ್ ಇಲ್ಲ, ಸೊ ಹಾಗಾಗಿ ಅದನ್ನು ನಾನು ತೊಗೊಂಡಿಲ್ಲ. ಸೊ ಅದಾದ ನಂತರ ನಾನ್ ಆಪರೇಟಿಂಗ್ ಇನ್ಕಮ್ ಇದೆ, ಆ್ಯಡ್ ಮಾಡಿದ್ದೀವಿ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಲೆಸ್ ಮಾಡ್ಕೊಳ್ಬೇಕು, ಲೆಸ್ ಮಾಡಿದ್ದೀವಿ. ರಿಸಲ್ಟೆಡ್ ಅಮೌಂಟು ನಮಗೆ ನೆಗೆಟಿವ್ ಬ್ಯಾಲೆನ್ಸ್ನ ತೋರಿಸ್ತಾ ಇದೆ. ಸೊ ನೆಗೆಟಿವ್ ಬ್ಯಾಲೆನ್ಸ್ ಇರೋದ್ರಿಂದ ಅದನ್ನು ನೆಟ್ ಲಾಸ್ ಅಂತ ಟ್ರೀಟ್ ಮಾಡಿ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗಿದ ನಂತರ ನಾವು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ತೊಗೊಳ್ಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇಂಪಾರ್ಟೆಂಟಾಗಿ 2 ಕಾಂಪೊನೆಂಟ್ಸ್ ಬರುತ್ತೆ. ಒಂದು ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್, ಅನದರ್ ಒನ್ ಈಸ್ ಅಸೆಟ್ಸ್. ಎಗೇನ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸಲ್ಲಿ ನಾವು ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದು ಓನರ್ಸ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಈಸ್ ನಾನ್ ಕರೆಂಟ್ ಲಯಬಿಲಿಟಿ, ಥರ್ಡ್ ಒನ್ ಈಸ್ ಕರೆಂಟ್ ಲಯಬಿಲಿಟಿ. ಸೊ ಹಾಗೆಯೇ ಅಸೆಟ್ಸನ್ನು ಕೂಡ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್, ಅದಾದ ನಂತರ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಕರೆಂಟ್ ಅಸೆಟ್ಸ್. ಸೊ ಮೊದಲು ಫಸ್ಟ್ ನಾವು ಲಯಬಿಲಿಟಿ ಸೈಡಲ್ಲಿ ಯಾವ್ದಾದ್ರು ಬರುತ್ತೆ ಡಿಸ್ಕಸ್ ಮಾಡೋಣ. ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಹೆಡ್ಡಿಂಗ್ ಹಾಕಿ ಅದರಲ್ಲಿ ಫಸ್ಟ್ ಓನರ್ಸ್ ಲಯಬಿಲಿಟಿ ತೊಗೊಳ್ಳೋಣ. ಓನರ್ಸ್ ಲಯಬಿಲಿಟಿ ಕನ್ಸಿಸ್ಟ್ ಆಫ್ ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೆಸ್ ಡ್ರಾಯಿಂಗ್ಸ್ ಲೆಸ್ ನೆಟ್ ಲಾಸ್. ಸೊ ಕ್ಯಾಪಿಟಲ್ ಏನಿಂದ ಇನ್ವೆಸ್ಟ್ ಮಾಡಿದ್ದೀವಿ ಅದನ್ನು ತೊಗೊಳ್ಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಕರೆಂಟ್ ಇಯರ್ ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡ್ಕೋಬೇಕು, ಕರೆಂಟ್ ಇಯರ್ ಲಾಸ್ ಇದ್ದರೆ ಲೆಸ್ ಮಾಡಬೇಕು. ಡ್ರಾಯಿಂಗ್ಸ್ ಇದ್ದರೆ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಕ್ಯಾಪಿಟಲ್ ಇದೆ ತೊಗೊಂಡಿದ್ದೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಟೋಟಲ್ 22,000 ಬಂದಿದೆ. ಡ್ರಾಯಿಂಗ್ಸ್ ಇದೆ ಲೆಸ್ ಮಾಡಬೇಕು, 1,800 ಲೆಸ್ ಮಾಡ್ತೀನಿ. ಮತ್ತು ಈ ಪ್ರಾಬ್ಲಮಲ್ಲಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಲಾಸ್ ಇದೆ. ಸೊ ನೆಟ್ ಲಾಸ್ ಇರೋದ್ರಿಂದ ಆ ನೆಟ್ ಲಾಸ್ ಏನು ಅಮೌಂಟ್ ಇದೆ ಅದನ್ನು ಕ್ಯಾಪಿಟಲಿಂದ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಲೆಸ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ನೆಟ್ ಓನರ್ಸ್ ಫಂಡ್ ನಮಗೆ 2,400 ಬರುತ್ತೆ. ಸೊ ಓನರ್ಸ್ ಕ್ಯಾಪಿಟಲ್ ಆದ ನಂತರ ನಾವು ನಾನ್ ಕರೆಂಟ್ ಲಯಬಿಲಿಟಿ ಬರಬೇಕು. ಸೊ ಈ ಪ್ರಾಬ್ಲಮಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಯಾವುದೂ ಇಲ್ಲ. ಸೊ ನಾನ್ ಕರೆಂಟ್ ಲಯಬಿಲಿಟಿ ಆದ ನಂತರ ಕರೆಂಟ್ ಲಯಬಿಲಿಟಿ ತೊಗೊಳ್ಳೋಣ. ಕರೆಂಟ್ ಲಯಬಿಲಿಟಿಯಲ್ಲಿ ಈ ಪ್ರಾಬ್ಲಮಲ್ಲಿ ನಮಗೆ ಸೆಂಡ್ರಿ ಕ್ರೆಡಿಟರ್ಸ್ ಇದ್ದಾರೆ, ಬಿಲ್ಸ್ ಪೇಬಲ್ ಇದೆ ಮತ್ತು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆ್ಯಂಡ್ ರೇಟ್ಸ್ ಇದೆ. ಸೊ ಈ ಮೂರು ಕೂಡ ಕರೆಂಟ್ ಲಯಬಿಲಿಟೀಸ್. ಅದನ್ನ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಟೋಟಲ್ ಕರೆಂಟ್ ಲಯಬಿಲಿಟೀಸ್ ನಮಗೆ 19,100 ಇದೆ. ಟೋಟಲ್ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ 21,500 ಬರುತ್ತೆ. ಸೊ ಒನ್ಸ್ ನಾವು ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ನ ಕಂಪ್ಲೀಟ್ ಮಾಡಿದ ನಂತರ ಅಸೆಟ್ಸ್ ಬರಬೇಕು. ಯಾಕೆಂದ್ರೆ ಅಸೆಟ್ಸಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್, ಸೆಕೆಂಡ್ ಒನ್ ಇಸ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಲಾಸ್ಟ್ ಒನ್ ಕರೆಂಟ್ ಅಸೆಟ್ಸ್. ಸೊ ಮೊದಲು ಫಿಕ್ಸ್ಡ್ ಅಸೆಟ್ನ ತೊಗೊಳ್ಳೋಣ. ಈಗೇನು ಫಿಕ್ಸ್ಡ್ ಅಸೆಟ್ಸಲ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ನ ಫಸ್ಟ್ ತೊಗೊಳ್ಳೋಣ. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಡೆಲಿವರಿ ವೆಹಿಕಲ್ ಇದೆ, 7,000 ತೊಗೊಂಡಿದ್ದೀನಿ. ಪ್ರತಿಯೊಂದು ಫಿಕ್ಸ್ಡ್ ಅಸೆಟ್ ಡಿಪ್ರಿಷಿಯೇಷನ್ ಇದ್ದರೆ ಅದನ್ನು ಲೆಸ್ ಮಾಡಿ ನೆಟ್ ವ್ಯಾಲ್ಯೂ ತೊಗೊಳ್ಬೇಕು. ಡೆಲಿವರಿ ವೆಹಿಕಲ್ 7,000 ಇದೆ, ಅದು ಡಿಪ್ರಿಷಿಯೇಷನ್ ಇದೆ 700, ಅದನ್ನು ಲೆಸ್ ಮಾಡಿ ರಿಮೈನಿಂಗ್ ನೆಟ್ ಬ್ಯಾಲೆನ್ಸ್ 6,300 ತೊಗೋಬೇಕು. ಫಿಕ್ಸ್ಡ್ ಅಸೆಟ್ಸ್ ಆದಮೇಲೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ನ ತೊಗೊಳ್ಬೇಕು. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಯಾವುದು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಇದೆ. ಯಾವುದಾದ್ರು ಕರೆಂಟ್ ಅಸೆಟ್ಸ್ ಈ ಪ್ರಾಬ್ಲಮಲ್ಲಿ ಇದೆ ಅದನ್ನು 1 by 1 ತೊಗೊಂಡಿದ್ದೀನಿ. ರಾ ಮೆಟೀರಿಯಲ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇದೆ.
ಸೊ ಅದಾದ ನಂತರ ಡೆಟಾರ್ಸ್ ಇದ್ದಾರೆ, ಪ್ರೀಪೇಯ್ಡ್ ವೇಜಸ್ ಇದೆ ಮತ್ತು ಕ್ಯಾಶೆಡ್ ಬ್ಯಾಂಕ್ ಇದೆ. ಸೊ ಇಷ್ಟು ಕೂಡ ನಮಗೆ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಎಲ್ಲ ಕರೆಂಟ್ ಅಸೆಟ್ಸನ್ನು ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಟೋಟಲ್ ಕರೆಂಟ್ ಅಸೆಟ್ಸ್ ಬಂದು ನಮಗೆ 15,200 ಇದೆ. ಸೊ ಟೋಟಲ್ ಅಸೆಟ್ಸ್ ನಮಗೆ 21,500 ಇದೆ. ಸೊ ಟೋಟಲ್ ಲಯಬಿಲಿಟಿ ಕೂಡ 21,500 ಇದೆ. ಸೊ ಈ ರೀತಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್, ಸೋಲ್ ಟ್ರೇಡಿಂಗ್ ಕನ್ಸರ್ನ್ದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.